ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಈ ಬೀನ್ಸ್ ಇರ್ತದೆ ನೋಡಿ, ಚಪ್ಪಟೆ ಬೀನ್ಸು. ಇದರಲ್ಲಿ ಕಾಳು ಇರ್ತಾವೆ, ಬಂದಿರ್ತಾವೆ ಬಲ್ತಿರ್ತಾವೆ ಕಾಳು. ಅವನ್ನೇನು ಮಾಡಬೇಕು, ಚೆನ್ನಾಗಿ ನಾರು ತೆಗೆದುಬಿಟ್ಟು ಈ ಕಾಳು ಅಗದಿ ಬೆಲ್ತದ್ದು ಕಾಳು ತೊಗೋಬೇಕು. ಉಳಿದದೆಲ್ಲ ಏನು ಮಾಡಬೇಕಂದ್ರೆ ಇದನ್ನ ಸಣ್ಣಗೆ ಹೆಚ್ಚಿಟ್ಕೋಬೇಕು. ನಾನು ಹಿಂಗೆ ಮಾಡಿದ್ದೀನಿ. ಇದಕ್ಕೆ ಏನೇನು ಬೇಕಾಗ್ತಾವಂದ್ರೆ, ಒಂದು ಸಣ್ಣ ಈರುಳ್ಳಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ, ಉಪ್ಪು, ಸ್ವಲ್ಪ ಬೆಲ್ಲ, ಆಮೇಲೆ ಇದು ಶೇಂಗಾ ಪುಡಿ, ಎಳ್ಳು ಪುಡಿ, ಆಮೇಲೆ ಅರಿಶಿಣ, ಇದು ಖಾರ ಪುಡಿ. ಇಷ್ಟು ಇವಕ್ಕೆ ಬೇಕಾಗುವ ಸಾಮಗ್ರಿಗಳು. ಇದನ್ನು ಹೆಂಗೆ ಮಾಡ್ತೀನಿ ಅನ್ನೋದು. ಇಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಈಗ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಚಟಪಟ ಅಂದ ಕೂಡಲೇ ಈರುಳ್ಳಿ ಹಾಕಿ ತಾಸ್ಕೋಬೇಕು ನೋಡಿ. ಈಗ ಇದು ಈರುಳ್ಳಿ ತಾಳಿಗೆ ಅದಕ್ಕೆ ಬೀನ್ಸ್ ಹಾಕಿಬಿಟ್ಟು ನಾವು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಮೊದಲು. ಆಮೇಲೆ ಚೆನ್ನಾಗಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಇದಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಡಬೇಕು ನೋಡಿ. ಈಗ ಇದೆಲ್ಲ ಹೇಳಿದ ಮಸಾಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈಗ ಏನು ಮಾಡಬೇಕಂದ್ರೆ, ಇದು ಮಸಾಲೆ ಈ ಪಲ್ಯ ಜೋಡಿ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಇದಕ್ಕೆ ಸ್ವಲ್ಪ ಮೇಲೆ ಮುಚ್ಚಿಡಬೇಕು ನೋಡಿ. ಇದಕ್ಕೆ ನೀರು ಹಾಕಬೇಕು. ಸ್ವಲ್ಪ ಕಾಳು ಇರ್ತಾವಲ್ಲ, ಬೇಯಲಿಕ್ಕೆ ನೀರು ಬೇಕಾಗ್ತದೆ. ಇವು ಅಗದಿ ಎಳೆ ಇದ್ದು ಅಂದ್ರೆ ನೀರು ಕಡಿಮೆ ಹಿಡಿತದೆ. ಸ್ವಲ್ಪ ಬಲ್ತದ್ದಿದ್ದು ಅನ್ನೋದಕ್ಕೂ ಬೇಯಲಿಕ್ಕೆ ನೀರು ಹಾಕಬೇಕಾಗ್ತದೆ. ನಾನು ಹಾಕಿದ ಮೇಲೆ ಮುಚ್ಚಿಟ್ಬಿಡ್ತೀನಿ ಬೇಯೋ ತನಕ. ಆಮೇಲೆ ಕೊನೆಗೆ ಇದಕ್ಕೆ ಉಪ್ಪು ನೋಡಿಕೊಂಡು ಇನ್ನೊಮ್ಮೆ ಉಪ್ಪು ಹಾಕಿ ಸೇರಿಸಿ, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ಆಮೇಲೆ ಪಲ್ಯ ಏನಾಗ್ತದೆ ರೆಡಿ. ನೋಡಿ, ಈಗ ಕೊನೆಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಎಲ್ಲ ಬೇಯಿಸಿದ್ದೀನಿ. ಈಗ ಇದರದ್ದು ಚಪ್ಪಟೆ ಬೀನ್ಸದ್ದು ಪಲ್ಯ ರೆಡಿ ಆಯಿತು. ಇದು ರೊಟ್ಟಿ ಜೋಡಿನೂ ಚಲೋ ಅನಿಸ್ತದೆ, ಚಪಾತಿ ಜೋಡಿನೂ ಚಲೋ ಅನಿಸ್ತದೆ. ಹಿಂಗೆ ಈಸಿ ಮೆಥಡ್ನಾಗ ನೀವು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ದು ಅಂದ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.